ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾವು ವಿಕಲಚೇತನರ ಸ್ವಾಮಿ ಮಾತಾಡ್ತಾ ಇರೋದು. ನಾವು ಸುಮಾರು ದಿವಸ ಲೈವ್ ಬರೋಕ್ಕಾಗಿಲ್ಲ. ಕಾರಣ ನಮಗೆ ಶುಗರ್ ಪ್ರಾಬ್ಲಮ್ ಇತ್ತು. ಸ್ವಲ್ಪ ಶುಗರ್ ಜಾಸ್ತಿ ಆಯಿತು, ಲೋ ಬಿ ಪಿ ಆಗಿದ್ದರಿಂದ ಸ್ವಲ್ಪ ಬರೋಕ್ಕಾಗಿಲ್ಲ. ನೋಡಿ, ಈ ವಿಡಿಯೋಲ್ಲಿ ನೋಡೋದು ವಿಕಲಚೇತನರ ಅವ್ರನ್ನ ಯಾವುದೋ ಒಬ್ಬ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಂಡಿರೋನು ಮುಂದೆ ನಿಂತ್ಕೊಂಡಿರೋದಕ್ಕೆ ಏನೋ ಹೊಡೆದಿರ್ಬೋದು. ಎರಡನೇದು ಪೊಲೀಸ್ನವರು, ಅಯೋಗ್ಯ ಪೊಲೀಸ್ನವನು, ಅವನು ಯಾವನು ಅಯೋಗ್ಯ, ಅವನು ಕಾನೂನು ಏನೋ ಹೊಡಿಬೇಕು ಅಂತ ಯಾವನು ಕೊಟ್ಟಿಲ್ಲ. ವಿಕಲಚೇತನರ ಮೇಲೆ ಕೈ ಹಾಕಿ ಅವನಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಗೊತ್ತಿಲ್ಲ. ಯಾಕಂದ್ರೆ ಅವನಿಗೆ ಏನೇ ಕಾನೂನಿದೆ ಕಾನೂನು ಮಾಡಲಿ. ವಿಕಲಚೇತನ ಮುಟ್ಟೋ ಜನಕ್ಕೆ ಹೊಡೆಯೋ ರೂಲ್ಸೇ ಇಲ್ಲ. ಅದರಲ್ಲಿ ವಿಕಲಚೇತನರು ಏನು ಮಾಡಿದ್ದಾರೆ, ನಮ್ಗೆ ಹೈಕಮಾಂಡ್ಗಳಿದೆ, ನಮ್ದು ಒಂದು ಇದಿದೆ, ಸಂಸ್ಥೆಗಳಿದೆ, ಅದಕ್ಕೆ ತಿಳಿಸ್ಬೋದು ಅವ್ರನ್ನ. ಅದೇ ಬಿಟ್ಬಿಟ್ಟು ಅವ್ರ ಕಾನೂನು ಕೈಯಲ್ಲಿ ಎತ್ಕೊಂಡು ಆ ಪೊಲೀಸ್ನವ್ರು ನೋಡ್ರಿ ಅಂಗವಿಕಲರನ್ನ ವಿಕಲಚೇತನವ್ರನ್ನ ಹೊಡೆದಿದ್ದಾರೆ ಅಂದ್ರೆ ಎಂತ ಅಯೋಗ್ಯ ಇರಬೇಕು ಅವನು. ದಯವಿಟ್ಟು ಈ ವಿಡಿಯೋ ಜೊತೆಗೆ ಹಾಕಿರ್ತೀನಿ, ಇದನ್ನ ಎಲ್ಲರಿಗೂ ಫಾರ್ವರ್ಡ್ ಮಾಡ್ರಿ. ದಯವಿಟ್ಟು ಅವನು ಯಾರು ಯಾವ ಸ್ಟೇಷನಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋಗಟ್ಟೆ ದಯವಿಟ್ಟು ಎಲ್ಲರೂ ನಮ್ಮ ವಿಕಲಚೇತನಕ್ಕೆ ನೀವು ಯಾರೇ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿರೋರು ಇದನ್ನ ಕಂಪ್ಲೇಂಟು ನೀವು ಶೇರ್ ಮಾಡಿ. ಎಲ್ಲಿ ಗಂಟೆ ಹೋಗ್ತೈತೆ ಅವನು ಚಿಕ್ಕ ಗಂಟೆ ದಯವಿಟ್ಟು ಶೇರ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನೀವೇನು ನಮ್ಮ ಹಣಕಾಸು ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದು ಬೇಡ. ದಯವಿಟ್ಟು ಅವನು ಯಾವ ಅಯೋಗ್ಯ ಆ ಪೊಲೀಸ್ನವನು ಸಿಕ್ಕಾಗಿತ್ತ, ದಯವಿಟ್ಟು ನಾ ಪೊಲೀಸಿನವ್ರನ್ನ ಬೈತೀನಿ ಅಂತ ಯಾರು ತಿಳ್ಕೊಂಬೇಡಿ. 1000ದಲ್ಲಿ ಒಬ್ಬನು ಇಂಥ ಅಯೋಗ್ಯರು ಇರ್ತಾರೆ, ಆದ್ರೆ ಎಲ್ಲರೂ ಆತರ ಮಾಡಲ್ಲ. ಒಳ್ಳೆಯವರು 99 ಜನ ಇದ್ದಾರೆ, ಒಬ್ಬನ ಅಯೋಗ್ಯ ಇರೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತೈತೆ. ದಯವಿಟ್ಟು ಆ ಅಯೋಗ್ಯ ಸಿಕ್ಕಾಗಟ್ಟ ಸ್ವಲ್ಪ ಇದನ್ನ ಫಾರ್ವರ್ಡ್ ಮಾಡಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ವಿಕಲಚೇತನ ನೋಡಿ, ನೀವೇ ನೋಡ್ರಿ ಯಾವ ತರ ತೊಂಡೆಯಲ್ಲಿ ಹೊಡಿತಾ ಇದ್ದಾನೆ. ಅಂತ ಅಂಥವ್ರನಿಗೆ ಯಾವ ತರ ಮಾಡಬೇಕು ಏನು ಅಂತ ನೀವೇ ನೋಡ್ಬಿಟ್ಟು ಅವನು ಸಿಕ್ಕಾಗಂಟ ನೀವು ಫಾರ್ವರ್ಡ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊಂಡು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.